ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆ. 8/4/2026 महावाक्य। मीठे बच्चे, तुम देहाभिमान का द्वार बंद कर दो तो माया के तूफान आना बंद हो जाएगा. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರವಾದ ಮಕ್ಕಳೇ, ನೀವು ದೇಹಾಭಿಮಾನದ ಬಾಗಿಲು ಬಂದ್ ಮಾಡಿದ್ರೆ ಮಾಯೆ ಬಿರುಗಾಳಿ ಬರೋದು ಬಂದ್ ಆಗ್ಬಿಡ್ತದೆ ಅಂತಾರೆ ಬಾಬಾ. ಪ್ರಶ್ನೆ, ಜಿನ್ ಬಚ್ಚೋं की विशाल बुद्धि है उनकी निशानी सुना. ಬಾಬಾ ಮಕ್ಕಳಿಗೆ ಇಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ ಮಕ್ಕಳದು ವಿಶಾಲ ಬುದ್ಧಿ ಇದೆ ಅವ್ರ ಗುರ್ತು ಹೇಳಿ ಅಥವಾ ಅವ್ರ ಲಕ್ಷಣ ಹೇಳಿ ಅಂತ. ಉತ್ತರ, ಉನ್ಹೇ ಸಾರಾ ದಿನ ಸರ್ವಿಸ್ ಕೆ ಹಿ ಖ್ಯಾಲಾತ್ ಚಲ್ತೆ रहेंगे. ಬಾಬಾ ಹೇಳ್ತಾರೆ, ಅವ್ರಿಗೆ ಇಡೀ ದಿನ ಸೇವೆ ವಿಚಾರನೆ ನಡೀತಾ ಇರ್ತದೆ. ಸೆಕೆಂಡ್ ಸರ್ವಿಸ್ಗೆ ಬಿಗರ ನೈ ಸಕ್ತೆ. ಬಾಬಾ ಹೇಳ್ತಾರೆ, ಅವರು ಸೇವೆ ಇಲ್ಲದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. फिर उनकी बुद्धि में रहेगा कि कैसे सारे विश्व में घेराव डाल सबको पतित से पावन बनाए. वह विश्व को दुख धाम से सुखधाम बनाने की सेवा करते रहेंगे. चार वह बोतों को आप समान बनाते रहेंगे. ಬಾಬಾ ಹೇಳ್ತಾರೆ, ಅವ್ರ ಬುದ್ಧಿಯಲ್ಲಿ ಇರ್ತದೆ, ಹೇಗೆ ನಾವು ಇಡೀ ವಿಶ್ವದಲ್ಲಿ ತಂದೆಯ ಬಗ್ಗೆ ಹೇಳಿ ಎಲ್ಲರನ್ನ ಪತಿತರಿಂದ ಪಾವನ ಮಾಡೋದು, ಅವ್ರ ವಿಶ್ವವನ್ನ ದುಃಖಧಾಮದಿಂದ ಸುಖಧಾಮ ಮಾಡುವ ಸೇವೆ ಮಾಡ್ತಾ ಇರ್ತಾರೆ. ಅವರು ಬಹಳ ಜನರನ್ನ ತಮ್ಮ ಸಮಾನ ಮಾಡ್ಕೊಳ್ತಾ ಇರ್ತಾರೆ. ओम शांति. रूहानी बाप मीठे मीठे बच्चों को बैठ समझाते हैं, बच्चे अपने को आत्मा समझ मुझ बाप को याद करो तो तुम्हारे सब दुख सदा के लिए मिट जाएंगे. ಬಾಬಾ ಇಲ್ಲಿ ಹೇಳ್ತಾರೆ, ಆತ್ಮಿಕ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ಮಕ್ಕಳು ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆಯನ್ನ ನೆನ್ಪು ಮಾಡಿಯಾಗ ನಿಮ್ಮೆಲ್ಲ ದುಃಖ ಸದಾ ಕಾಲಕ್ಕೋಸ್ಕರ ದೂರ ಆಗ್ತದೆ. अपने को आत्मा समझ सबको भाई भाई की दृष्टि से देखो तो फिर देह की दृष्टि वृत्ति बदल जाएगी. ಬಾಬಾ ಇಲ್ಲಿ ಹೇಳ್ತಾರೆ, ತಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಎಲ್ಲರನ್ನ ಸೋದರತೆಯ ದೃಷ್ಟಿಯಿಂದ ನೋಡಿ ಆಗ ದೇಹದ ದೃಷ್ಟಿ ವಿಚಾರ ಎಲ್ಲವೂ ಬದಲಾವಣೆ ಆಗ್ತದೆ. बाप भी अशरीरी है, तुम आत्मा भी अशरीरी हो. बाप आत्माओं को ही देखते हैं, सब अकाल तख्त पर विराजमान आत्मा ही है. ಇಲ್ಲಿ ಬಾಬಾ ಹೇಳ್ತಾರೆ, ತಂದೆನೂ ಕೂಡ ಅಶರೀರಿಯಾಗಿದ್ದಾರೆ, ನೀವು ಆತ್ಮನೂ ಕೂಡ ಅಶರೀರಿಯಾಗಿದ್ದೀರಾ. ತಂದೆ ಆತ್ಮಗಳನ್ನೇ ನೋಡ್ತಾರೆ. ಎಲ್ಲರೂ ಅಕಾಲ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರುವಂತಹ ಆತ್ಮಗಳಾಗಿದ್ದಾರೆ. ತುಂಬಿ ಆತ್ಮ भाई भाई की दृष्टि से देखो, इसमें बड़ी मेहनत है. देह के बांध में आने से ही माया के तूफान आते हैं. ಬಾಬಾ ಹೇಳ್ತಾರೆ, ನೀವು ಕೂಡ ಆತ್ಮಾಭಿಮಾನಿಯಾಗಿ ಅಂದ್ರೆ ಆತ್ಮಿಕ ದೃಷ್ಟಿಯಿಂದ ಎಲ್ಲರನ್ನ ನೋಡಿ ಇದರಲ್ಲಿ ಬಹಳಷ್ಟು ಪರಿಶ್ರಮ ಇದೆ. ದೇಹದ ಅಭಿಮಾನದಲ್ಲಿ ಬರೋದ್ರಿಂದಲೇ ಮಾಯೆ ಬಿರುಗಾಳಿ ಬರ್ತದೆ. ये देहाभिमान का द्वार बंद कर दो तो माया के तूफान आना बंद हो जाएंगे. ಬಾಬಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ದೇಹಾಭಿಮಾನದ ಬಾಗಿಲು ಬಂದ್ ಮಾಡ್ಬಿಡಿ, ಆಗ ಮಾಯೆ ಬಿರುಗಾಳಿಯ ಬರೋದು ಬಂದಾಗ್ಬಿಡುತ್ತೆ. ये देही अभिमानी बनने की शिक्षा सारे कल्प में इस पुरुषोत्तम संगम युग पर बाप ही तुम बच्चों को देते हैं. ಬಾಬಾ ಹೇಳ್ತಾರೆ, ಇದು ಆತ್ಮಾಭಿಮಾನಿ ಆಗುವಂತಹ ಒಂದು ಶಿಕ್ಷಣ ಏನಿದೆಯಲ್ಲ ಇಡೀ ಕಲ್ಪದಲ್ಲಿ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿನೇ ತಂದೆನೇ ನಾವು ಮಕ್ಕಳಿಗೆ ಕೊಡುತ್ತಾರೆ. मीठे मीठे सिक्किलदे बच्चे, तुम जानते हो अभी हम नर्क का किनारा छोड़ आगे जा रहे हैं. ये पुरुषोत्तम संगम में बिल्कुल अलग है बीच का. ಬಾಬಾ ಇಲ್ಲಿ ಹೇಳ್ತಾರೆ, ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತ ಮಕ್ಕಳೇನು ತಿಳ್ಕೊಂಡಿದ್ದೀರಾ, ಈಗ ನಾವು ನರಕದ ದಡವನ್ನ ಬಿಟ್ಟು ಮುಂದೋಗ್ತಾ ಇದ್ದೇವೆ. ಇದು ಪುರುಷೋತ್ತಮ ಸಂಗಮ ಯುಗ ಸಂಪೂರ್ಣ ಬೇರೆಯಾದಂತಿದೆ, ಮಧ್ಯದಲ್ಲಿದೆ ಅಂತಾರೆ ಬಾಬಾ. बीच के दरिया में तुम्हारी बोट है, तुम न सत्युगी हो ನ ಕಲಿಯುಗಿ ಹೋ. ಬಾಬಾ ಹೇಳ್ತಾರೆ, ಮಧ್ಯದ ಒಂದು ಸಮುದ್ರದಲ್ಲಿ ನಿಮ್ ದೋಣಿ ನಿಂತ್ಕೊಂಡಿದೆ, ಯಾಕೆಂದ್ರೆ ನೀವು ಸತ್ಯುಗದಲ್ಲೂ ಇಲ್ಲ ಕಲಿಯುಗದಲ್ಲೂ ಇಲ್ಲ. ತುಮ್ ಹೋ ಪುರುಷೋತ್ತಮ ಸಂಗಮಿಗಿ ಸರ್ವೋತ್ತಮ ಬ್ರಾಹ್ಮಣ, ಸಂಗಮಯುಗ ಹೋತಾ ಹಿ ಹೈ ಬ್ರಾಹ್ಮಣೋಂ ಕಾ. ಬಾಬಾ ಹೇಳ್ತಾರೆ, ನೀವಾಗಿದ್ದೀರಾ ಪುರುಷೋತ್ತಮ ಸಂಗಮಯುಗದ ಸರ್ವೋತ್ತಮ ಬ್ರಾಹ್ಮಣ. ಸಂಗಮಯುಗ ಇರೋದೇ ಬ್ರಾಹ್ಮಣರದು ಅಂತಾರೆ ಬಾಬಾ. ಬ್ರಾಹ್ಮಣ ಹೇ ಚೋಟಿ ಯಾ ಬ್ರಾಹ್ಮಣೋಂ ಕಾ ಬಹುತ್ ಛೋಟಾ ಯುಗ ಹೈ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರದ್ದು ಜುಟ್ಟು ತಾನೆ, ಬ್ರಾಹ್ಮಣರದ್ದು ಬಹಳ ಸಣ್ಣ ಯುಗವಾಗಿದೆ. ये 21 जन्म का युग होता है, यह तुम्हारी खुशी का युग. ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಒಂದೇ ಜನ್ಮದ ಯುಗವಾಗಿರ್ತದೆ, ಇದು ನಿಮ್ಮ ಖುಷಿಯ ಯುಗವಾಗಿದೆ. ಖುಷಿ ಕಿಸ್ ಬಾತ್ ಕಿ ಹೈ, ಭಗವಾನ್ ಹಮ್ಕೋ ಪಡಾತೆ. ಹೇಳ್ತಾರೆ ಬಾಬಾ, ಖುಷಿ ಯಾವ ಮಾತಿನದು ಹಾಗಾದ್ರೆ? ಯಾಕೆಂದ್ರೆ ಪರಮಾತ್ಮ ಭಗವಂತ ನಮ್ಗೆ ಓದಿಸ್ತಿದ್ದಾರೆ.
ऐसे स्टूडेंट को कितनी खुशी होगी. तुमको सारे चक्र का ज्ञान बुद्धि में है. ಬಾಬಾ ಹೇಳ್ತಾರೆ ಇಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಖುಷಿ ಇರ್ತದೆ ಹೇಳಿ. ಬಾಬಾ ಹೇಳ್ತಿದ್ದಾರೆ ನಿಮ್ಗೆ ಈಗ ಇಡೀ ಚಕ್ರದ ಜ್ಞಾನ ಬುದ್ಧಿಯಲ್ಲಿದೆ. ಅಭಿ ಹಮ್ಸೋ ಬ್ರಾಹ್ಮಣ ಹೇ फिर हमसो देवता बनेंगे. पहले अपने घर स्वीट होम में जाएंगे फिर नई दुनिया में आएंगे. ಬಾಬಾ ನಾವು ಮಕ್ಕಳಿಗೆ ಹೇಳ್ತಿದ್ದಾರೆ ಈಗ ನಾವು ಬ್ರಾಹ್ಮಣರು, ಮುಂದೆ ನಾವೇ ದೇವತೆಗಳಾಗ್ತೇವೆ. ಮೊದಲಿಗೆ ನಾವು ಮಧುರವಾದ ಮನೆಗೆ ಹೋಗ್ತೇವೆ, ನಂತರ ಹೊಸ ಜಗತ್ತಿಗೆ ಬರ್ತೇವೆ. हम ब्राह्मण ही स्वदर्शन चक्रधारी हैं, हम ही या बाजोली खेलते हैं. ಬಾಬಾ ಹೇಳ್ತಾರೆ ನಾವು ಬ್ರಾಹ್ಮಣರೇ ಸ್ವದರ್ಶನ ಚಕ್ರಧಾರಿಗಳು, ನಾವೇ ಈ ಬಾಜೋಲಿ ಆಟವನ್ನ ಆಡ್ತೇವೆ. इस विराट रूप को भी तुम ब्राह्मण बच्चे ही जानते हो. बुद्धि में सारा दिन यह बातें सुमिरन कर होनी चाहिए. ಬಾಬಾ ಹೇಳ್ತಾರೆ ಈ ವಿರಾಟ ರೂಪವನ್ನು ಕೂಡ ನೀವು ಬ್ರಾಹ್ಮಣ ಮಕ್ಕಳೇ ತಿಳ್ಕೊಂಡಿದ್ದೀರಾ. ಬುದ್ಧಿಯಲ್ಲಿ ಇಡೀ ದಿನ ಈ ಮಾತು ಸ್ಮರಣೆಯಲ್ಲಿರಬೇಕು. मीठे बच्चे तुम्हारा यह बहुत लवली परिवार है, तो तुम हर एक को बहुत बहुत लवली होनी चाहिए. ಶಿವಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ, ನಿಮ್ದಿದು ಬಹಳ ಪ್ರಿಯವಾದ ಪರಿವಾರವಾಗಿದೆ, ನೀವು ಪ್ರತಿಯೊಬ್ಬರು ಬಹಳ ಬಹಳ ಪ್ರಿಯರಾಗಬೇಕು. ಬಾಪ್ भी मीठा है तो ऐसे बच्चों को भी ऐसा मीठा बनाते हैं. ನೋಡಿ ಇಲ್ಲಿ ತಂದೆನೂ ಕೂಡ ಮಧುರ, ನಾವು ಮಕ್ಕಳನ್ನು ಕೂಡ ಅದೇ ರೀತಿ ಮಧುರನ್ನಾಗಿ ಮಾಡ್ತಾರೆ. कभी किसी पर गुस्सा नहीं करना चाहिए, मनसा वाचा कर्मना किसी को दुख नहीं देना है. ಬಾಬಾ ಹೇಳ್ತಾರೆ ಎಂದಿಗೂ ಯಾರ ಮೇಲೂ ಸಿಟ್ಟು ಮಾಡಬಾರ್ದು, ಮನ್ಸಾ ವಾಚಾ ಕರ್ಮಣ ಯಾರಿಗೂ ಕೂಡ ದುಃಖ ಕೊಡಬಾರ್ದು. ಬಾಪ್ ಕಬಿ ಕಿಸ್ಕೋ ದುಃಖ ನೈ ದೇತೆ. ನೋಡಿ ತಂದೆ ಎಂದಿಗೂ ಯಾರ ಮೇಲೂ ದುಃಖ ಮಾಡೋದಿಲ್ಲ. जितना बाप को याद करेंगे उतना मीठा बनते जाए. बस इस याद से ही बेड़ा पार है. यह याद की यात्रा. ಬಾಬಾ ಹೇಳ್ತಾರೆ ಎಷ್ಟು ನಾವು ಬಾಬನ್ ನೆನಪು ಮಾಡ್ತೀವೋ ಅಷ್ಟು ಮಧುರ ಆಗ್ತಾ ಹೋಗ್ತೇವೆ. ಇನ್ನೇನು ನೆನಪಿನಿಂದಲೇ ನಮ್ ದೋಣಿ ಪಾರ್ ಆಗ್ತದೆ. ಇದು ನೆನಪಿನ ಯಾತ್ರೆಯಾಗಿದೆ. याद करते करते वाया शांतिधाम सुखधाम जाना है. बाप आए हैं बच्चों को सदा सुखी बनाना. ಬಾಬಾ ಇಲ್ಲಿ ಹೇಳ್ತಾರೆ ನೆನಪು ಮಾಡ್ತಾ ಮಾಡ್ತಾ ವಾಯ ಶಾಂತಿಧಾಮ ನಂತರ ಸುಖಧಾಮಕ್ಕೆ ಬರ್ತೇವೆ. ತಂದೆ ಬಂದಿರೋದೇ ಮಕ್ಕಳನ್ನ ಸದಾ ಸುಖಿ ಮಾಡ್ಲಿಕ್ಕೆ. भूतों को भगाने की युक्ति बाप बतलाते हैं, मुझे याद करो तो भूत निकलते जाएंगे. ಬಾಬಾ ಹೇಳ್ತಾರೆ ನಮ್ಮೊಳಗಿರುವಂತಹ ಭೂತಗಳನ್ನ ಓಡಿಸುವ ಯುಕ್ತಿ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ನನ್ನ ನೆನಪು ಮಾಡಿ ಮಕ್ಕಳೇ ಈ ಭೂತ ಎಲ್ಲ ಓಡೋಗ್ತದೆ ಅಂತ. कोई भी भूत को साथ में नहीं ले जाओ, कोई में भूत हो तो यहाँ मेरे पास छोड़ जाओ. ಇಲ್ಲಿ ನಾವು ಮಕ್ಕಳಿಗೆ ಬಾಬಾ ಒಂದು ಮಾತು ಹೇಳ್ತಾರೆ, ಯಾವ್ದಾದ್ರು ಭೂತ ಇದ್ರೆ ನಿಮ್ ಜೊತೆಗೆ ತಗೊಂಡ್ ಹೋಗ್ಬೇಡಿ ಮಕ್ಕಳೇ, ಯಾವ್ದಾದ್ರು ಭೂತ ಇದ್ರೆ ಇಲ್ಲಿ ನನ್ನ ಹತ್ರನೇ ಬಿಟ್ಟು ಹೋಗಿ ಅಂತ. ತುಮ್ कहते हो बाबा आकर हमारे भूतों को निकाल पतित से पावन बनाओ, तो बाप कितना गुलगुल बनाते. ಬಾಬಾ ಹೇಳ್ತಾರೆ ನೀವೇ ತಾನೇ ಹೇಳ್ದವರು, ಬಾಬಾ ನೀನ್ ಬಂದು ನಮ್ಮೆಲ್ಲ ಭೂತಗಳನ್ನ ತೆಗೆದುಹಾಕಿ ಪತಿತರಿಂದ ಪಾವನ ಮಾಡುವಂತ. ಆಮೇಲೆ ಬಾಬಾ ನೋಡಿ ಎಷ್ಟು ಸುಂದರವಾದ ಹೂಗಳನ್ನಾಗಿ ಮಾಡ್ತಾರೆ. बाप और दादा दोनों मिलकर तुम बच्चों को श्रृंगार करते हैं, माता पिता ही बच्चों का श्रृंगार करते हैं ना. ಬಾಬಾ ಇಲ್ಲಿ ಹೇಳ್ತಾರೆ ತಂದೆ ಮತ್ತು ದಾದಾ ಇಬ್ರು ಸೇರಿ ನಾವು ಮಕ್ಕಳ ಶೃಂಗಾರ ಮಾಡ್ತಾರೆ. ಅಪ್ಪ ಅಮ್ಮನೇ ತಾನೇ ಮಕ್ಕಳ ಶೃಂಗಾರ ಮಾಡೋದು. वह है हद के बाप, यह है बेहद का बाप. तो बच्चों को बहुत प्यार से चलना और चलाना है. ಅಲ್ಲಿ ಹದ್ದಿನ ತಂದೆ ಇದ್ರೆ ಇಲ್ಲಿ ಬೇಹದ್ದಿನ ತಂದೆ ಇದ್ದಾರೆ. ಅಂದ್ಮೇಲೆ ಮಕ್ಕಳು ಬಹಳ ಪ್ರೀತಿಯಿಂದ ನಡಿಬೇಕು ಮತ್ತು ಬೇರೆಯವ್ರನ್ನು ನಡೆಸಬೇಕು. सविकारों का दान देना चाहिए. दे दान तो छोटे ग्रहण, इसमें कोई बहाने आदि की बात नहीं. ಬಾಬಾ ಹೇಳ್ತಾರೆ ಎಲ್ಲ ವಿಕಾರಗಳನ್ನ ದಾನ ಮಾಡಬೇಕು. ದಾನ ಕೊಟ್ರೆ ಗ್ರಹಣ ಬಿಟ್ಟು ಹೋಗ್ತದೆ ಅಂತ. ಲೌಕಿಕದಲ್ಲೂ ನೋಡಿ ಸೂರ್ಯ ಚಂದ್ರರಿಗೆ ಗ್ರಹಣ ಹಿಡಿದ ನಂತರ ಅದ್ ಬಿಟ್ಟು ಹೋಗುವಾಗ ಹೇಳ್ತಾರೆ ಬ್ರಾಹ್ಮಣರಿಗೆ ದಾನ ಕೊಟ್ರೆ ಹಿಡ್ದಿರೋ ಗ್ರಹಣ ಎಲ್ಲ ಬಿಟ್ಟು ಹೋಗ್ತದೆ ಅಂತ. ಹಾಗೇನೆ ನಾವು ಮಕ್ಕಳಿಗೆ ವಿಕಾರಗಳ ಗ್ರಹಣ ಹಿಡ್ದಿದೆ, ಅದಕ್ಕೆ ಬಾಬಾ ಹೇಳ್ತಾರೆ ದಾನ ಕೊಟ್ಬಿಡಿ ಮಕ್ಕಳೇ, ಆಗ ಎಲ್ಲ ಗ್ರಹಣ ಬಿಟ್ಟು ಹೋಗ್ತದೆ ಅಂತ. ಬಾಬಾ ಹೇಳ್ತಾರೆ ಇದರಲ್ಲಿ ಯಾವುದೇ ನೆಪ ಹೇಳುವಂತ ಮಾತಿಲ್ಲ. ಪ್ಯಾರ್ ಸೆ ತುಮ್ ಕಿಸ್ಕೋ ಬಿ ವಶ್ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ ಪ್ರೀತಿಯಿಂದ ನೀವು ಯಾರನ್ನಾದ್ರೂ ಕೂಡ ವಶ ಮಾಡ್ಕೊಳ್ಬಹುದು ಅಂತ. प्यार से समझाने दो, प्यार बहुत मीठी चीज है. शेर को, हाथी को, जानवरों को भी मनुष्य प्यार से वश कर लेते हैं. ಬಾಬಾ ಹೇಳ್ತಾರೆ ಪ್ರೀತಿಯಿಂದ ತಿಳುವಳಿಕೆ ಕೊಡಿ. ಬಹಳ ಪ್ರೀತಿ ಅನ್ನುವಂಥದ್ದು ಬಹಳ ಮಧುರವಾದ ವಸ್ತುವಾಗಿದೆ. ಈಗ ನೋಡಿ ಪ್ರಾಣಿಗಳನ್ನ, ಅದು ಹುಲಿ ಇರ್ಲಿ, ಆನೆ ಇರ್ಲಿ, ಯಾವುದೇ ಪ್ರಾಣಿ, ಭಯಂಕರವಾದ ಕ್ರೂರವಾದ ಪ್ರಾಣಿ ಇದ್ರೂ ಕೂಡ ಮನುಷ್ಯರು ಪ್ರೀತಿಯಿಂದ ಅದನ್ನು ವಶ ಮಾಡ್ಕೊಂಡ್ಬಿಡ್ತಾರೆ. वह तो फिर भी आसुरी मनुष्य है, तुम तो अब देवता बन रहे हो ना. ಬಾಬಾ ಹೇಳ್ತಾರೆ ಆ ಜಗತ್ನವ್ರು ಎಷ್ಟಂದ್ರು ಅಸುರಿ ಮನುಷ್ಯರಲ್ವಾ, ನೀವಂತೂ ದೇವತಾ ಆಗ್ತಿದಿರ್ತಾನೆ. तो दैवी गुण धारण कर बहुत बहुत मीठा बनना है.
ಏಕ್ ದೋ ಕೋ ಭಾಯಿ ಭಾಯಿ ಅಥವಾ ಬಾಯಿ ಬಹನ್ ಕಿ ದೃಷ್ಟಿ ಸೆ ಬೇಕು. ಬಾಬಾ ಹೇಳ್ತಾರೆ, ದೈವಿ ಗುಣ ಧಾರಣೆ ಮಾಡಿಕೊಂಡು ಬಾಳ ಬಾಳ ಮಧುರ ಆಗ್ಬೇಕು. ಒಬ್ರು ಇನ್ನೊಬ್ರು ಸೋದರರು ಅಥವಾ ಸೋದರ ಸೋದರಿಯ ದೃಷ್ಟಿಯಿಂದ ನೋಡಿ. ಆತ್ಮ ಆತ್ಮ ಕೋ ಕಬ್ ದುಃಖ ನಹೀ ದೇ ಸಕ್ತಿ. ಬಾಪ್ ಕತೆ ಮೇಟೆ ಬಚ್ಚೆ ಮೈ ತುಮಕೋ ಸ್ವರ್ಗ ಕ ರಾಜ್ಯ ಭಾಗ್ಯ ದೇನೆ ಆಯಾ ಹೂಂ. ಬಾಬಾ ಹೇಳ್ತಾರೆ, ಆತ್ಮಕ್ಕೆಂದು ದುಃಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಹೇಳ್ತಾರೆ, ಮಧುರ ಮಕ್ಕಳೇ, ನಾನ್ ನಿಮ್ಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ಲಿಕ್ಕೆ ಬಂದಿದ್ದೇನೆ. ಅಬ್ ತುಮಕೋ ಜೋ ಚಾಹಿಯೆ ಸೋ ಹಮ್ ಸೆ ಲೇ ಲೋ. ಹಮ್ ತೋ ವಿಶ್ವ ಕಾ ಮಾಲಿಕ್ ಡಬಲ್ ಸಿರ್ತಾಜ್ ತುಮಕೋ ಬನಾನೆ ಆಯೆ ಹೈ. ಬಾಬಾ ಹೇಳ್ತಾರೆ, ಈಗ ನೀವು ನನ್ನಿಂದ ಏನ್ ತಗೊಳ್ಬೇಕಂತ ಬಯಸ್ತೀರ ತಗೊಂಡ್ಬಿಡಿ ಅಂತ. ನಾನಂತೂ ವಿಶ್ವದ ಮಾಲೀಕರು ಅಂದ್ರೆ ಡಬಲ್ ಕಿರೀಟಧಾರಿ ನಿಮ್ಮನ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಪರಂತು ಮೆಹನತ್ ತುಮಕು ಕರ್ನಿ ಹೈ, ಮೈ ಕಿಸ್ ಪರ್ ತಾಜ್ ನೈ ರಖೂಂಗಾ. ಬಾಬಾ ಏನ್ ಹೇಳ್ತಾರೆ ಅಂದ್ರೆ, ನಾನು ಸುಮ್ಮನೆ ನಿಮ್ ತಲೆ ಮೇಲಂತೂ ಕಿರೀಟ ಇಡಲ್ಲ. ಆ ಕಿರೀಟಕ್ಕೋಸ್ಕರ ನೀವು ಪುರುಷಾರ್ಥ ಮಾಡ್ಲೇಬೇಕು. ಬಾಬಾ ಅಂತೂ ನಾವು ಮಕ್ಕಳಿಗೆ ಯುಕ್ತಿ ಹೇಳ್ಕೊಡ್ತಾರೆ ತಾನೆ. तुमको अपने पुरुषार्थ से अपने को राज तिलक देना है. बाप पुरुषार्थ की युक्ति बताते हैं कि ऐसे ऐसे विश्व का मालिक डबल सिरताज अपने को बना सकते हो. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಪುರುಷಾರ್ಥದಿಂದಲೇ ನಿಮಗೆ ರಾಜ ತಿಲಕವನ್ನ ಕೊಟ್ಕೊಳ್ಬೇಕು. ಬಾಬಾ ಪುರುಷಾರ್ಥದ ಯುಕ್ತಿ ಹೇಳ್ಕೊಡ್ತಾರೆ. ಈ ರೀತಿ ವಿಶ್ವದ ಮಾಲೀಕ ಡಬಲ್ ಕಿರೀಟದಾರಿ ತಮ್ಮನ್ ಮಾಡ್ಕೊಳ್ಬಹುದು ಅಂತ. ಪಢಾಯಿ ಪರ್ ಪೂರಾ ಧ್ಯಾನ್ ದೋ, ಕಭಿ ಭಿ ಪಢಾಯಿ ಕೋ ನ ಚೋಡು. ಬಾಬಾ ಹೇಳ್ತಾರೆ, ಶಿಕ್ಷಣದ ಕಡೆ ಪೂರ ಗಮನ ಕೊಡಿ, ಎಂದಿಗೂ ಕೂಡ ಶಿಕ್ಷಣವನ್ನ ಬಿಡಬೇಡಿ. कोई भी कारण से रूट कर पढ़ाई को छोड़ दिया तो बहुत बहुत घाटा पड़ जाएगा. ಬಾಬಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣದಿಂದ ಮುನಿಸ್ಕೊಂಡು ಶಿಕ್ಷಣ ಬಿಟ್ರೆ ಬಹಳ ಬಹಳ ಪೆಟ್ಟು ತಿನ್ಬೇಕಾಗ್ತದೆ. घाटे और फायदे को देखते रहो. तुम ईश्वरीय यूनिवर्सिटी के स्टूडेंट हो, ईश्वर बाप से पढ़ रहे हो, पढ़कर पूज्य देवता बन रहे हो. ಬಾಬಾ ಹೇಳ್ತಾರೆ, ಇಲ್ಲಿ ಲಾಭ ನಷ್ಟವನ್ನ ನೋಡ್ತಾ ಇರಿ. ನೀವು ಈಶ್ವರೀಯ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳಾಗಿದ್ದೀರಾ, ಈಶ್ವರ ತಂದೆಯಿಂದ ಓದ್ತಾ ಇದ್ದೀರಾ, ಓದಿ ಪೂಜ್ಯ ದೇವತೆಗಳಾಗ್ತಿದ್ದೀರಾ. तो स्टूडेंट भी से ರೆಗ್ಯುಲರ್ बनना चाहिए. ಸ್ಟೂಡೆಂಟ್ ಲೈಫ್ ಇಸ್ ದಿ ಬೆಸ್ಟ್. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ರೀತಿ ರೆಗ್ಯುಲರ್ ಇರ್ಬೇಕಲ್ವಾ. ಈಶ್ವರೀಯ ಜೀವನ ಎಲ್ಲಕ್ಕಿಂತ ಬೆಸ್ಟ್ ಅಂತಾರೆ ಬಾಬಾ. ಜಿತನಾ ಪಡೆಂಗೆ ಪढ़ाएंगे और मैनर्स सुधारेंगे उतना ದಿ ಬೆಸ್ಟ್ ಬನೆಂಗೆ. ಬಾಬಾ ಹೇಳ್ತಾರೆ, ಎಷ್ಟು ನೀವು ಓದ್ತೀರಾ, ಓದಿಸ್ತೀರಾ, ಮ್ಯಾನರ್ಸ್ ಸುಧಾರಿಸ್ಕೊಳ್ತೀರಾ, ಅಷ್ಟು ದಿ ಬೆಸ್ಟ್ ಆಗ್ತೀರಾ. बेटे बच्चे, अब तुम्हारी रिटर्न जर्नी है. जैसे सतयुग से त्रेता द्वापर कलयुग तक नीचे उतरते आए हो, वैसे अब तुमको आयरन एज से ऊपर गोल्डन एज तक जाना है. ಬಾಬಾ ಇಲ್ಲಿ ಮಕ್ಕಳಿಗೆ ಹೇಳ್ತಾರೆ, ಮಧುರ ಮಕ್ಕಳೇ, ಈಗ ನಿಮ್ದು ರಿಟರ್ನ್ ಜರ್ನಿ ಆಗಿದೆ. ಹೇಗೆ ಸತ್ಯುಗದಿಂದ ತ್ರೇತಾ ದ್ವಾಪರ ಕಲಿಯುಗ ಹೀಗೆ ಕೆಳಗಡೆ ಬರ್ತಾ ಹೋದ್ರಿ, ಹಾಗೇನೆ ನೀವೀಗ ಐರನ್ ಏಜ್ ದಿಂದ ಮತ್ತೆ ಮೇಲೆ ಅಂದ್ರೆ ಗೋಲ್ಡನ್ ಏಜ್ ವರೆಗೆ ಹೋಗ್ಬೇಕು. जब सिल्वर एज तक पहुंचेंगे तो फिर इन कर्मेंद्रियों की चंचलता खत्म हो जाएगी. ಬಾಬಾ ಹೇಳ್ತಾರೆ, ಯಾವಾಗ ಬೆಳ್ಳಿ ಯುಗದವರೆಗೆ ತಲುಪ್ತೀರಾ, ಆಗ ನಿಮ್ಮ ಈ ಕರ್ಮೇಂದ್ರಿಯಗಳ ಚಂಚಲತೆ ದೂರ ಆಗ್ತಾ ಹೋಗ್ತದೆ. इसलिए जितना बाप को याद करेंगे उतना तुम आत्माओं से रजो तमो की कट निकलती जाएगी, और जितना कट निकलती जाएगी उतना बाप चुंबक की तरफ कशिश बढ़ती जाएगी. ಹಾಗೆಯೇ ಬಾಬಾ ನಾವು ಮಕ್ಕಳಿಗೆ ಇಲ್ಲೇನು ಹೇಳ್ತಾರೆ ಅಂದ್ರೆ, ಎಷ್ಟು ತಂದೆಯನ್ನ ನೆನಪು ಮಾಡ್ತಿರೋ ಅಷ್ಟು ನೀವು ಆತ್ಮಗಳಿಂದ ರಜೋ ತಮೋದ ಒಂದು ಪಾಪ ಏನ್ ತುಂಬಿಕೊಂಡಿದ್ದೇವೆ ನಾವು, ಅದೆಲ್ಲವೂ ದೂರ ಆಗ್ತಾ ಹೋಗ್ತದೆ. ಎಷ್ಟು ಪಾಪ ನಮ್ಮಿಂದ ದೂರ ಆಗುತ್ತೋ ಅಷ್ಟು ತಂದೆ ಚುಂಬಕದ ಕಡೆ ನಾವು ಆಕರ್ಷಣೆ ಆಗ್ತಾ ಹೋಗ್ತೇವೆ. कशिश नहीं होती तो जरूर कट लगी हुई है. कट एकदम निकल प्योर सोना बन जाए, वह है अंतिम कर्मातीत अवस्था. ಬಾಬಾ ಹೇಳ್ತಿದ್ದಾರೆ ಏನಂತ, ಆಕರ್ಷಣೆ ಆಗ್ತಿಲ್ಲ ನಮ್ಗೆ, ಬಾಬಾ ನೆನ್ಪು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಏನರ್ಥ, ಇನ್ನೂ ಪಾಪದ ಕೊಳೆ ಅಂಟ್ಕೊಂಡಿದೆ ಅಂತ. ಯಾವಾಗ ಕೊಳೆ ಎಕ್ದಮ್ ನಮ್ಮಿಂದ ದೂರ ಆಗ್ತದಲ್ಲ, ನಾವು ಚೊಕ್ಕ ಚಿನ್ನ ಆಗ್ಬಿಡ್ತೇವೆ. ಇದು ಅಂತಿಮ ಕರ್ಮಾತೀತ ಅವಸ್ಥೆಯಾಗಿದೆ. तुम्हें गृहस्थ व्यवहार में ಪ್ರವೃತ್ತಿ ಮೇ ರಹತೆ ಬಿ ಕಮಲ್ ಪುಷ್ಪ ಸಮಾನ ಬನ್ನ ಹೈ. ಬಾಬಾ ಹೇಳ್ತಾರೆ, ನೀವು ಗೃಹಸ್ಥ ವ್ಯವಹಾರದಲ್ಲಿ ಪ್ರವೃತ್ತಿಯಲ್ಲಿ ಇದ್ರೂ ಕೂಡ ಕಮಲ ಪುಷ್ಪದ ಸಮಾನ ಆಗ್ಬೇಕು. ಬಾಪ್ कहते मीठे बच्चे घर गृहस्थ को भी संभालो, ಶರೀರ ನಿವಾತ್ ಕಾಮ್ ಕಾಜ್ ಬಿ ಕರೋ. ಇಲ್ಲಿ ಬಾಬಾ ನಾವು ಮಕ್ಕಳಿಗೆ ಏನ್ ಹೇಳ್ತಾರೆ, ಮಧುರ ಮಕ್ಕಳೇ, ಗೃಹಸ್ಥ ವ್ಯವಹಾರವನ್ನು ಕೂಡ ಸಂಭಾಲನೆ ಮಾಡಿ, ಶರೀರ ನಿರ್ವಹಣೆಗೋಸ್ಕರ ಕೆಲಸ ಕಾರ್ಯವನ್ನು ಕೂಡ ಮಾಡಿ, ಸಾಥ್ ಸಾಥ್ ಯಾ ಪಢಾಯಿ ಬಿ ಪಡ್ತೆ ರಹೋ, ಗಾಯನ್ ಬಿ ಹೈ ಹತ್ ಕಾರ್ಡೆ ದಿಲಿಯಾರ್ಡೆ. ಬಾಬಾ ಹೇಳ್ತಾರೆ, ಜೊತೆ ಜೊತೆಗೆ ಶಿಕ್ಷಣವನ್ನು ಓದ್ತಾ ಹೋಗಿ,
ಗಾಯನ ಮಾಡ್ಲಾಗ್ತದೆ, ಕೈ ಕೆಲಸ ಮಾಡ್ತಾ ಇರಬೇಕು, ಬುದ್ಧಿ ತಂದೆಯನ್ನ ನೆನ್ಪು ಮಾಡ್ತಾ ಇರಬೇಕು ಅಂತ. काम काज करते एक माशूक बाप को याद करना है, तुम आधा कल्प के आशिक होना. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ, ಕೆಲಸ ಕಾರ್ಯವನ್ನ ಮಾಡ್ತಾ ಒಬ್ಬ ಪ್ರಿಯತಮ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ನೀವು ಅರ್ಧ ಕಲ್ಪದ ಪ್ರಿಯತಮೆಯರಲ್ವಾ. ನವದಾ ಭಕ್ತಿ ಮೇ ಬಿ ದೇಖೋ ಶ್ರೀಕೃಷ್ಣ ಆದಿಗೂ ಕಿತ್ನಾ ಪ್ರೇಮ್ ಸೆ ಯಾದ್ ಕರ್ತೆ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಈ ನವದಾ ಭಕ್ತಿ ಅಂತ ಮಾಡ್ತಾರೆ ನೋಡಿ, ಅದರಲ್ಲಿ ಶ್ರೀಕೃಷ್ಣನ್ನ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ. वह है नवदा भक्ति अटल भक्ति. बाबा ಹೇಳ್ತಾರೆ ಅದು नवदा भक्ति अटल भक्ति. श्री कृष्ण की अटल याद रहती है परंतु उसे कोई को मुक्ति नहीं मिलती. ಬಾಬಾ ಹೇಳ್ತಾರೆ ಶ್ರೀಕೃಷ್ಣನ ಮೇಲೆ ಆಳವಾದ ಪ್ರೀತಿ ಇರ್ತದೆ, ಆದ್ರೆ ಅದರಿಂದ ಯಾರಿಗೂ ಮುಕ್ತಿ ಸಿಗಲ್ಲ. या फिर है निरंतर याद करने का ज्ञान. बाप कहते मुझ पतित पावन बाप को याद करो तो तुम्हारे पाप नाश हो जाएंगे, ಪರಂತು ಮಾಯಾ ಬಿ ಬಡಿ ಬಲ್ವಾನ್ ಹೇ. ಬಾಬಾ ಹೇಳ್ತಾರೆ ಇದಾಗಿದೆ ನಿರಂತರ ತಂದೆಯನ್ನ ನೆನ್ಪು ಮಾಡುವಂತ ಜ್ಞಾನ. ಬಾಬಾ ಹೇಳ್ತಾರೆ ನನ್ನ ಪತಿತ ಪಾವನ ತಂದೆಯನ್ನ ನೆನ್ಪು ಮಾಡಿ, ನಿಮ್ ಪಾಪ ನಾಶ ಆಗ್ತದೆ. ಆದ್ರೆ ಮಾಯನು ಕೂಡ ಅಷ್ಟೇ ಪೈಲ್ವಾನ್ ಆಗಿದೆ. ಕಿಸ್ಕೋ छोड़ती नहीं है. माया से बार बार हार खाने से तो कांध नीचे कर पश्चाताप करना चाहिए. ಬಾಬಾ ಇಲ್ಲಿ ಹೇಳ್ತಾರೆ ಮಾಯೆ ಯಾರನ್ನು ಕೂಡ ಬಿಡಲ್ಲ. ಮಾಯೆಗೆ ಬಾರಿ ಬಾರಿ ಸೋಲೋದ್ರಿಂದ ಕುತ್ತಿಗೆ ಕೆಳಗ್ ಮಾಡ್ಕೋಬೇಕಾಗ್ತದೆ, ಅಂದ್ರೆ ತಲೆ ಕೆಳಗ್ ಮಾಡ್ಕೊಂಡು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. बाप मीठे बच्चों को श्रेष्ठ मत देते ही हैं श्रेष्ठ बनने के लिए. बाबा देखते इतनी मेहनत बच्चे करते नहीं, इसलिए बाप को तरस पड़ता है. ಬಾಬಾ ಮಧುರ ಮಕ್ಕಳಿಗೆ ಶ್ರೇಷ್ಠ ಮತವನ್ನ ಕೊಡ್ತಾರೆ ಶ್ರೇಷ್ಠ ಆಗೋದಕ್ಕೋಸ್ಕರ. ಬಾಬಾ ನೋಡ್ತಾರೆ ಮಕ್ಕಳು ಅಷ್ಟು ಪರಿಶ್ರಮ ಪಡೋದೇ ಇಲ್ಲ, ಅದಕ್ಕೆ ಬಾಬನಿಗೆ ಒಂದೊಂದ್ಸಲ ದಯೆ ಬಂದ್ಬಿಡ್ತದೆ. अगर ये अभ्यास भी नहीं करेंगे तो फिर सजाएं बहुत खानी पड़ेगी और कल्प कल्प पाई पैसे का पद पाते रहेंगे. ಬಾಬಾ ಹೇಳ್ತಾರೆ ಅಕಸ್ಮಾತ್ ಈ ಅಭ್ಯಾಸ ಈಗ ಮಾಡದಿದ್ರೆ ಬಹಳ ಶಿಕ್ಷೆ ತಿನ್ಬೇಕಾಗ್ತದೆ, ಮತ್ತೆ ಕಲ್ಪ ಕಲ್ಪಕ್ಕೂ ಬೆಲೆ ಇಲ್ಲದ ಪದವಿ ಪಡ್ಕೊಳ್ಬೇಕಾಗ್ತದೆ. मूल बात मीठे बच्चों को बाप समझाते हैं, देही अभिमानी बनो, देह सहित देह के सभी संबंधों को भूल मामे कम याद करो. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಮೂಲ ಮಾತನ್ನ ಹೇಳ್ತಾರೆ. ಮಧುರ ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ, ದೇಹಿ ಅಭಿಮಾನಿಯಾಗಿ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನ ಮರೆತು ನನ್ನೊಬ್ಬನೇ ನೆನ್ಪು ಮಾಡಿ. ಪಾವನ್ ಬಿ ಜರೂರ್ ಬನ್ನ ಹೈ, ಕುಮಾರಿ ಜಬ್ ಪವಿತ್ರ ಹೈ ತೋ ಸಬ್ ಉನ್ಕೋ ಮಾತಾ ಟೆಕ್ತೆ ಹೈ. ಬಾಬಾ ಇಲ್ಲಿ ಒಂದು ಮಾತು ಹೇಳ್ತಾರೆ, ಪಾವನ ಅವಶ್ಯವಾಗಿ ಆಗ್ಬೇಕು. ನೋಡಿ, ಕುಮಾರಿ ಯಾವಾಗ ಪವಿತ್ರ ಇರ್ತಾಳೆ ಎಲ್ರೂ ಅವಳಿಗೆ ತಲೆ ಬಾಗ್ತಾರೆ. शादी करने से फिर पुजारी बन पड़ती है, सबके आगे माथा झुकाना पड़ता है. ಬಾಬಾ ಹೇಳ್ತಾರೆ ಯಾವಾಗ ಆ ಕನ್ಯೆ ಮದ್ವೆ ಮಾಡ್ಕೊಳ್ತಾಳೆ ಪೂಜಾರಿ ಆಗ್ಬಿಡ್ತಾಳೆ, ಅಂದ್ರೆ ಅರ್ಥ ಎಲ್ಲರ ಎದುರುಗಡೆ ತಲೆ ಬಾಗ್ಬೇಕಾಗ್ತದೆ. कन्या पहले पियर घर में होती है तो इतने जास्ती संबंध याद नहीं आते. शादी के बाद देह के संबंध भी बढ़ते जाते, फिर पति बच्चों में मोह बढ़ता जाता. ಬಾಬಾ ಹೇಳ್ತಾರೆ ಕನ್ಯೆ ಯಾವಾಗ ತಂದೆ ಮನೆಯಲ್ಲಿ ಇರ್ತಾಳೆ ಅವಾಗ ಯಾವುದೇ ಜಾಸ್ತಿ ಸಂಬಂಧ ನೆನಪು ಬರಲ್ಲ, ಆದ್ರೆ ಮದ್ವೆ ಆದ್ಮೇಲೆ ದೇಹದ ಸಂಬಂಧನೂ ಕೂಡ ಹೆಚ್ಚಾಗ್ತದೆ, ಪತಿ ಮಕ್ಕಳಲ್ಲಿ ಮೋಹ ಹೆಚ್ಚಾಗ್ತಾ ಹೋಗ್ತದೆ. सासू ससुर आदि सब याद आते रहेंगे, पहले तो सिर्फ माँ बाप में ही मोह होता है. ಬಾಬಾ ಹೇಳ್ತಾರೆ ಮದ್ವೆ ಆದ್ಮೇಲೆ ಅತ್ತೆ ಮಾವ ಎಲ್ಲರೂ ನೆನ್ಪು ಬರ್ತಾ ಹೋಗ್ತಾರೆ. ಫಸ್ಟಿಗೆ ಕೇವಲ ಅಪ್ಪ ಅಮ್ಮ ಅಷ್ಟೇ ನೆನ್ಪಿರ್ತಾರೆ, ಅವ್ರ ಮೇಲೆ ಮೋಹ ಇರ್ತದೆ. या तो फिर उन सब संबंधों को भूलाना पड़ता है क्योंकि ये एक ही तुम्हारा सच्चा सच्चा माता पिता है ना. ಬಾಬಾ ಹೇಳ್ತಾರೆ ಇಲ್ಲಂತೂ ಆ ಎಲ್ಲ ಸಂಬಂಧಗಳನ್ನ ಮರಿಬೇಕಾಗ್ತದೆ, ಯಾಕೆಂದ್ರೆ ಇಲ್ಲಿ ಒಂದೇ ನಮ್ಗೆ ಸತ್ಯ ಸತ್ಯ ತಾಯಿ ತಂದೆ ಅಂದ್ರೆ ಶಿವಬಾಬಾ ಒಬ್ರೆ. ಯಹಿ ಈಶ್ವರಿಯ ಸಂಬಂಧ. गाते भी है त्वमेव मातश्च पिता त्वमेव त्वमेव बंधुश्च सखा त्वमेव. ये माता पिता तो तुमको विश्व का मालिक बनाते हैं, इसलिए बाप कहते मुझ बेहद के बाप को निरंतर याद करो और कोई भी देहधारी से ममत्व न रखो. ಬಾಬಾ ಹೇಳ್ತಾರೆ ಒಂದು ಗಾಯನ ಮಾಡ್ತಾರೆ ನೋಡಿ, ನೀನೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೆ ಅಂತ ಅಂದಮೇಲೆ ಆ ತಾಯಿ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ನಾನು ಬೇಹದ್ದಿನ ತಂದೆಯನ್ನ ನಿರಂತರ ನೆನಪು ಮಾಡಿ ಇನ್ಯಾವುದೇ ಕೂಡ ದೇಹದಾರಿಯಲ್ಲಿ ಮಮತ್ವ ಇಟ್ಕೋಬೇಡಿ ಅಂತ. स्त्री को कलयुगी पति की कितनी याद रहती है तो गटर में गिराते हैं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ನೋಡಿ, ಪತ್ನಿಗೆ ಆ ಕಲಿಯುಗಿ ಪತಿ ಮೇಲೆ ಎಷ್ಟು ಪ್ರೀತಿ ಇರ್ತದೆ, ಎಷ್ಟು ಅವಳವನ್ನ ನೆನ್ಪು ಮಾಡ್ತಿರ್ತಾಳೆ ಅಂದ್ರೆ
ಅವನ್ गटरनಲ್ಲೇ ಬೆಳೆಸ್ತಿರ್ತಾನೆ. या बेहद का बाप तो तुमको स्वर्ग में ले जाते हैं, ऐसे मीठे बाप को बहुत प्यार से याद कर और सुदर्शन चक्र फिराते रहो. ಇಲ್ಲಿ ಬೇಹದ್ದಿನ ತಂದೆ ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಮಧುರ ತಂದೆಯನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡ್ಬೇಕು. ಜೊತೆಗೆ ಸುದರ್ಶನ್ ಚಕ್ರನು ಕೂಡ ತಿರುಗಿಸ್ತಾ ಇರಿ ಅಂತಾರೆ ಬಾಬಾ. इसी याद के बल से ही तुम्हारी आत्मा कंचन बन स्वर्ग की मालिक बन जाएगी. ಬಾಬಾ ಹೇಳ್ತಾರೆ ನೆನಪಿನ ಬಲದಿಂದಲೇ ನೀವಾತ್ಮ ಕಂಚನ ಆಗಿ ಸ್ವರ್ಗದ ಮಾಲೀಕರಾಗ್ತೀರ. स्वर्ग का नाम सुनकर ही दिल खुश हो जाती है. जो निरंतर याद करते औरों को भी याद कराते रहेंगे वही ऊंच पद पाएंगे. ಬಾಬಾ ಹೇಳ್ತಾರೆ ಸ್ವರ್ಗದ ಹೆಸರು ಕೇಳಿದ್ರನೆ ಮನಸ್ಸು ಖುಷಿ ಆಗ್ಬಿಡ್ತದೆ. ಯಾರು ನಿರಂತರ ನೆನಪು ಮಾಡ್ತಾರೆ, ಬೇರೆಯವ್ರಿಗೂ ಕೂಡ ನೆನಪು ಮಾಡಿಸ್ತಾ ಇರ್ತಾರೆ, ಅವರು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. या पुरुषार्थ करते करते अंत में तुम्हारी वह अवस्था जम जाएगी. ये तो दुनिया भी पुरानी है, देह भी पुरानी है, देह सहित देह के सब संबंधी पुराने हैं. ಬಾಬಾ ಹೇಳ್ತಾನೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ನಿಮ್ಮ ಅವಸ್ಥೆ ಸ್ಟ್ರಾಂಗ್ ಆಗ್ತದೆ. ಇದು ಜಗತ್ತು ನೋಡಿ ಹಳೇದಾಗಿದೆ, ದೇಹನೂ ಹಳೇದಾಗಿದೆ, ದೇಹ ಸಹಿತ ದೇಹದ ಎಲ್ಲ ಸಂಬಂಧನೂ ಕೂಡ ಹಳೇದಾಗಿದೆ. ಇನ್ ಸಬ್ಸೆ ಬುದ್ಧಿಯೋಗ ಹಟಾಯ್ ಏಕ್ ಬಾಪ್ ಸಂಗ್ ಜೋಡ್ನಾ ಹೈ. ಬಾಬಾ ಹೇಳ್ತಾರೆ ಇದೆಲ್ಲದರಿಂದ ಬುದ್ಧಿಯೋಗವನ್ನ ತೆಗೆದುಹಾಕಿ ಒಬ್ಬ ತಂದೆಯ ಸಂಘದ ಜೊತೆ ಜೋಡಿಸ್ಬೇಕು. ಆ ಒಬ್ಬ ತಂದೆಯ ಸಂಘದಲ್ಲೇ ಇರಬೇಕು. जो अंत काल भी उस एक बाप की ही याद रहे और कोई का संबंध याद होगा तो फिर अंत में भी वह याद आ जाएगा और पद भ्रष्ट हो जाएगा. ಬಾಬಾ ಹೇಳ್ತಾರೆ ಆ ಅಂತ್ಯಕಾಲದಲ್ಲೂ ಕೂಡ ಒಬ್ಬ ತಂದೆಯ ನೆನಪಿರ್ಬೇಕಾಗಿದೆ. ಇನ್ನು ಯಾವುದೇ ಸಂಬಂಧ ನೆನಪಾದ್ರೆ ಅಂತ್ಯದಲ್ಲಿ ಅದೇ ನೆನಪು ಬರ್ತಾ ಹೋಗ್ತದೆ, ಪದವಿನೂ ಭ್ರಷ್ಟ ಆಗ್ತದೆ. अंतकाल जो बेहद का बाप की याद में रहेंगे वही नर से नारायण बनेंगे. बाप की याद है तो फिर ಶಿವಾಲಯ ದೂರ ನಹಿ. ಬಾಬಾ ಹೇಳ್ತಾರೆ ಅಂತ್ಯಕಾಲದಲ್ಲಿ ಬೇಹದ್ದಿನ ತಂದೆಯ ನೆನಪಿನಲ್ಲಿದ್ರೆ ಅವರೇ ನರನಿಂದ ನಾರಾಯಣ ಆಗ್ತಾರೆ. ತಂದೆಯ ನೆನಪು ಮತ್ತೆ ಶಿವಾಲಯ ದೂರ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. मीठे मीठे सिक्किलदे बच्चे बेहद के बाप पास आते हैं रिफ्रेश होने के लिए, क्योंकि बच्चे जानते हैं बेहद के बाप से बेहद विश्व की बादशाही मिलती है. ಬಾಬಾ ಇಲ್ಲಿ ಹೇಳ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತ ಮಕ್ಕಳೇ ಬೇಹದ್ದಿನ ತಂದೆ ಹತ್ರ ಬರೋದೇ ನಾವು ರಿಫ್ರೆಶ್ ಆಗೋದಕ್ಕೋಸ್ಕರ. ಯಾಕೆಂದ್ರೆ ಮಕ್ಕಳು ತಿಳ್ಕೊಂಡಿದ್ದೇವೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿಶ್ವದ ರಾಜ್ಯಭಾಗ್ಯ ಪಡ್ಕೊಳ್ತೇವೆ. कभी भूलना नहीं चाहिए, वो सदैव याद रहे तो भी बच्चों को अपार खुशी रहे. ಬಾಬಾ ಹೇಳ್ತಾರೆ ಇದನ್ನ ಮರಿಬಾರ್ದು ಅಂತ. ಇದು ಸದಾ ನೆನಪಿದ್ರು ಕೂಡ ಮಕ್ಕಳಿಗೆ ಅಪಾರ ಖುಷಿ ಇರ್ತದೆ. या बैज चलते फिरते घड़ी घड़ी देखते रहो एकदम हृदय से लगा दो. ಬಾಬಾ ಹೇಳ್ತಾರೆ ಬ್ಯಾಡ್ಜ್ ಅನ್ನ ನಡಿತಾ ಓಡಾಡ್ತಾ ಕ್ಷಣ ಕ್ಷಣಕ್ಕೂ ನೋಡ್ತಾ ಇರಿ, ಒಂದ್ ರೀತಿಯ ಮನಸ್ಸಿಗೆ ತಾಗ್ತದೆ ಅಂತಾರೆ ಬಾಬಾ. ओहो भगवान की श्रीमत से हम यह बन रहे हैं, बस बैश को देखो उनको प्यार करते रहो. ಬಾಬಾ ಹೇಳ್ತಾರೆ ಓಹೋ ಭಗವಂತನ ಶ್ರೀಮತದಿಂದ ನಾವ್ ಹಿಂಗ ಆಗ್ತಿದ್ದೇವೆ, ಇನ್ನೇನು ಈ ಬ್ಯಾಡ್ಜ್ ನೋಡ್ತಾ ಅದನ್ನ ಪ್ರೀತಿ ಮಾಡ್ತಾ ಹೋಗಿ ಅಂತಾರೆ ಬಾಬಾ. ಬಾಬಾ ಬಾಬಾ करते रहो तो सदैव स्मृति रहेगी, हम बाप द्वारा ये बनते हैं. ಬಾಬಾ ಇಲ್ಲಿ ಹೇಳ್ತಾರೆ ಬಾಬಾ ಬಾಬಾ ಅಂತ ಹೋಗಿ ಸದಾ ಸ್ಮೃತಿ ಇರ್ತದೆ. ನಾವು ತಂದೆ ಮೂಲಕ ಹಿಂಗಾಗ್ತೇವೆ. बाप की श्रीमत पर चलना चाहिए ना. मेटे बच्चों की बड़ी विशाल बुद्धि चाहिए. ತಂದೆಯ ಶ್ರೀಮತದಂತೆ ನಡಿಬೇಕಲ್ವಾ. ಮಧುರ ಮಕ್ಕಳು ಬಹಳ ವಿಶಾಲ ಬುದ್ಧಿಯವರಾಗಿರ್ಬೇಕು. सारा दिन सर्विस के ही ख्यालात चलते रहे. बाबा को तो वह बच्चे चाहिए जो सर्विस बिगर रह न सके. ಬಾಬಾ ಹೇಳ್ತಾರೆ ಇಡೀ ದಿನ ಸೇವೆಯ ವಿಚಾರನೆ ನಡೀತಾ ಇರಬೇಕು. ಬಾಬನಿಗೂ ಕೂಡ ಇಂತಹ ಮಕ್ಕಳು ಬೇಕಾಗಿದ್ದಾರೆ, ಸೇವೆಯ ಹೊರತು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ಮಕ್ಕಳು. तुम बच्चों को सारे विश्व पर घेराव डालना है, अर्थात पतित दुनिया को पावन बनाना है. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ಹೇಳ್ತಾರೆ ನೀವು ಮಕ್ಕಳು ಇಡೀ ವಿಶ್ವದ ಮೇಲೆ ಒಂದ್ ರೀತಿ ದಾಳಿ ಮಾಡ್ತಾರಲ್ವಾ, ಅಂದ್ರೆ ಪತಿತ ಜಗತ್ತನ್ನ ಪಾವನ ಮಾಡ್ಬೇಕು ಅಂತ. सारे विश्व को दुखधाम से सुखधाम बनाना है. टीचर को भी पढ़ाने में मजा आता है. ಬಾಬಾ ಹೇಳ್ತಾರೆ ಇಡೀ ವಿಶ್ವವನ್ನ ದುಃಖಧಾಮದಿಂದ ಸುಖಧಾಮ ಮಾಡ್ಬೇಕು. ಟೀಚರು ಕೂಡ ಅಂದ್ರೆ ಟೀಚರ್ಗೂ ಓದಿಸ್ಲಿಕ್ಕೆ ಮಜಾ ಬರುತ್ತಲ್ವಾ. तुम तो बहुत ऊंचे टीचर बने हो, जितना अच्छा टीचर और बहुतों को आप समान बनाएंगे, कभी थकेंगे नहीं. ಬಾಬಾ ಹೇಳ್ತಾರೆ ನೀವು ಈಗ ಬಹಳ ಶ್ರೇಷ್ಠ ಟೀಚರ್ ಆಗಿದ್ದೀರಾ, ಎಷ್ಟು ಒಳ್ಳೆ ಟೀಚರ್, ಬಹಳ ಜನರನ್ನು ತಮ್ಮ ಸಮಾನ ಮಾಡ್ಕೊಳ್ತಾರೆ, ಎಂದಿಗೂ ಸುಸ್ತಾಗಲ್ಲ ಅವರು. ಈಶ್ವರಿ ಸರ್ವಿಸ್ ಮೇ ಬಹುತ್ ಖುಷಿ रहती है, बाप की मदद मिलती है. ಬಾಬಾ ಹೇಳ್ತಾರೆ ಈಶ್ವರಿ ಸೇವೆಯಲ್ಲಿ ಬಹಳ ಖುಷಿ ಇರ್ತದೆ, ತಂದೆಯ ಸಹಯೋಗ ಸಿಗ್ತದೆ.
या बड़ा बेहद का व्यापार भी है, व्यापारी लोग ही धनवान बनते हैं. ಬಾಬಾ ಹೇಳ್ತಾರೆ ಇದು ಬಹಳ ದೊಡ್ಡ ಬೇಹದ್ದಿನ ವ್ಯಾಪಾರನೂ ಕೂಡವಾಗಿದೆ. ವ್ಯಾಪಾರಿಗಳು ನೋಡಿ ಬಹಳ ಶ್ರೀಮಂತರಿರ್ತಾರೆ ಅವರು. ವಯಸ್ಸು ಜ್ಞಾನ ಮಾರ್ಗ ಮೇ ಬಿ ಜಾಸ್ತಿ ಉಚ್ಚಲ್ತೆ ಹೇ. ಅಂಥವರು ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ನಶೆ ಇರ್ದವರಾಗಿರ್ತಾರೆ. बाप भी बेहद का व्यापारी है ना. सौदा बड़ा फर्स्ट क्लास है, परंतु इसमें बड़ा साहस धारण करना पड़ता है. ಬಾಬಾ ಹೇಳ್ತಾರೆ ತಂದೆಯೂ ಕೂಡ ಬೇಹದ್ದಿನ ವ್ಯಾಪಾರಿಯಾಗಿದ್ದಾರೆ. ಸೌದಾ ಬಹಳ ಫಸ್ಟ್ ಕ್ಲಾಸ್ ಆಗಿದೆ, ಆದ್ರೆ ಇದರಲ್ಲಿ ಬಹಳ ಸಾಹಸ ಧಾರಣೆ ಮಾಡ್ಕೋಬೇಕಾಗ್ತದೆ. ನೈ ನೈ ಬಚ್ಚೆ ಪುರಾಣ ಸೆ ಬಿ ಪುರುಷಾರ್ಥ ಮೇ ಆಗೆ ಜಾ ಸಕ್ತೆ ಹೈ. ಬಾಬಾ ಇಲ್ಲಿ ಹೇಳ್ತಾರೆ ಹೊಸ ಹೊಸ ಮಕ್ಕಳು ಕೂಡ ಹಳಬ್ರಿಗಿಂತ ಪುರುಷಾರ್ಥದಲ್ಲಿ ಮುಂದೆ ಹೋಗ್ಬೋದು. हर एक की इंडिविजुअल तकदीर है, तो पुरुषार्थ भी हर एक को इंडिविजुअल करना है. ಬಾಬಾ ಹೇಳ್ತಾರೆ ಈ ಪ್ರತಿಯೊಬ್ಬರದು ವೈಯಕ್ತಿಕ ಅದೃಷ್ಟ ಆಮೇಲೆ ಪುರುಷಾರ್ಥನೂ ಕೂಡ ಪ್ರತಿಯೊಬ್ಬರು ವೈಯಕ್ತಿಕವಾಗಿನೇ ಮಾಡಬೇಕಾಗಿದೆ. अपनी पूरी चेकिंग करनी चाहिए. ऐसी चेकिंग करने वाले एकदम रात दिन पुरुषार्थ में लग जाएंगे. ಬಾಬಾ ಹೇಳ್ತಾರೆ ಸಂಪೂರ್ಣ ಚೆಕಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಚೆಕಿಂಗ್ ಮಾಡ್ಕೊಳ್ಳುವಂತವ್ರು ಏಕದಮ್ ಹಗಲು ರಾತ್ರಿ ಪುರುಷಾರ್ಥದಲ್ಲಿ ತೊಡಗ್ತಾರೆ. ಕಹೆಂಗೆ हम अपना टाइम वेस्ट क्यों करें, जितना हो सके टाइम सफल करें. ಇಂಥ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ನಾವ್ಯಾಕೆ ನಮ್ಮ ಸಮಯ ಹಾಳು ಮಾಡ್ಕೋಬೇಕು, ಎಷ್ಟು ಸಾಧ್ಯನೋ ಅಷ್ಟು ಸಮಯ ಸಫಲ ಮಾಡ್ಕೊಳ್ಬೇಕು ಅಂತ. अपने से पक्का प्रण कर लेते हैं, हम बाप को कभी नहीं बोलेंगे. ತಮ್ಮ ಜೊತೆಗೆ ತಾವು ಪಕ್ಕ ಪ್ರತಿಜ್ಞೆ ಮಾಡ್ತಾರೆ, ನಾವು ತಂದೆಯನ್ನು ಎಂದಿಗೂ ಕೂಡ ಮರೆಯಲ್ಲ. ಸ್ಕಾಲರ್ಶಿಪ್ लेकर ही छोड़ेंगे. ऐसे बच्चों को फिर मदद भी मिलती है. ಇಂಥ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ನಾವು ಸ್ಕಾಲರ್ಶಿಪ್ ತಗೊಂಡೇ ಬಿಡೋದು ಬಾಬನ್ನ ಅಂತ. ಇಂಥ ಮಕ್ಕಳಿಗೆ ಬಾಬನ್ ಸಹಯೋಗನೂ ಸಿಗ್ತದೆ. ऐसे भी नए नए पुरुषार्थी बच्चे तुम देखेंगे, साक्षात्कार करते रहेंगे. ಬಾಬಾ ಹೇಳ್ತಾರೆ ಇಂತಿಂತ ಹೊಸ ಹೊಸ ಪುರುಷಾರ್ಥಿ ಮಕ್ಕಳನ್ನು ನೀವು ನೋಡ್ತೀರಾ, ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಹೋಗ್ತೀರಾ. जैसे शुरू में हुआ वही फिर पिछाड़ी में देखें. जितना नजदीक होते जाएंगे उतना ಖುಷಿ में नाचते रहेंगे. ಬಾಬಾ ಹೇಳ್ತಾ ಹೇಗೆ ಶುರುವಿನಲ್ಲಿ ಆಯಿತು ಅದೇ ರೀತಿ ಕೊನೆಗೂ ಕೂಡ ನೋಡ್ತೀರಾ. ಎಷ್ಟು ಸಮೀಪ ಬರ್ತಾ ಹೋಗ್ತಿರೋ ಅಷ್ಟು ಖುಷಿಯಲ್ಲಿ ಕುಣಿತಾ ಹೋಗ್ತೀರಾ. उधर खूने ना है खेल भी चलता रहेगा. तुम बच्चों की ईश्वरीय रेस चल रही है. जितना आगे दौड़ते जाएंगे उतना नई दुनिया के नजारे भी नजदीक आते जाएंगे. ಬಾಬಾ ಹೇಳ್ತಾರೆ ಆ ಕಡೆ ನೀವು ರಕ್ತದೋಕುಳಿ ಆಟನೂ ಕೂಡ ನಡೀತಾ ಇರ್ತದೆ, ಅದನ್ನ ನೋಡ್ತೀರಾ. ನೀವು ಮಕ್ಕಳದೀಗ ಈಶ್ವರಿಯ ರೇಸ್ ನಡೀತಿದೆ, ಎಷ್ಟು ಮುಂದೆ ಓಡ್ತಿರೋ ಅಷ್ಟು ಹೊಸ ಜಗತ್ತಿನ ದೃಶ್ಯಾವಳಿಗಳು ನಿಮ್ಗೆ ಸಮೀಪ ಕಾಣ್ತಾ ಹೋಗ್ತದೆ. खुशी बढ़ती जाएगी. जिनको नजारे नजदीक नहीं दिखाई पड़ते उनको खुशी भी नहीं होगी. ಬಾಬಾ ಹೇಳ್ತಾರೆ ಖುಷಿ ಹೆಚ್ಚಾಗ್ತದೆ, ಆದ್ರೆ ಯಾವ ಮಕ್ಕಳಿಗೆ ಆ ದೃಶ್ಯ ಕಾಣೋದಿಲ್ವೋ ಅಂದ್ರೆ ಹೊಸ ಜಗತ್ತಿನ ದೃಶ್ಯಾವಳಿಗಳು ಕಾಣೋದಿಲ್ವೋ ಅವ್ರಿಗೆ ಖುಷಿನೂ ಆಗಲ್ಲ. अभी तो कलयुगी दुनिया से वैराग्य और सतयुगी नई दुनिया से बहुत प्यार होना चाहिए. ಬಾಬಾ ಹೇಳ್ತಾರೆ ಈಗ ಕಲಿಯುಗಿ ಜಗತ್ತಿನ ಜೊತೆಗೆ ವೈರಾಗ್ಯ, ಸತ್ಯುಗಿ ಹೊಸ ಜಗತ್ತಿನ ಜೊತೆಗೆ ಬಹಳ ಪ್ರೀತಿ ಇರಬೇಕು. ಶಿವಬಾಬಾ ಯಾದ್ रहेगा तो ಸ್ವರ್ಗ का वर्षा भी याद रहेगा. ಶಿವಬಾಬಾ ನೆನಪಿದ್ರೆ ಸ್ವರ್ಗದ ಆಸ್ತಿನೂ ಕೂಡ ನೆನಪಿರ್ತದೆ. ಸ್ವರ್ಗ का वर्षा याद रहेगा तो ಶಿವಬಾಬಾ भी याद रहेगा. ಸ್ವರ್ಗದ ಆಸ್ತಿ ನೆನಪಿದ್ರೆ ಶಿವಬಾಬಾನು ಕೂಡ ನೆನಪಿರ್ತಾರೆ. तुम बच्चे जानती हो अभी हम स्वर्ग तरफ जा रहे हैं. पाँव नरक तरफ है, सिर स्वर्ग तरफ है. ಬಾಬಾ ಹೇಳ್ತಾರೆ ನಿಮ್ಮ ಮಕ್ಕಳು ತಿಳ್ಕೊಂಡಿದ್ದೀರಾ, ಈಗ ನಾವು ಸ್ವರ್ಗದ ಕಡೆ ಹೋಗ್ತಾ ಇದ್ದೀವಿ, ಕಾಲು ನರಕದ ಕಡೆ ಇದೆ, तले स्वर्गद कड़े. अभी तो छोटे बड़े सबकी वानप्रस्थ अवस्था है. बाबा को सदैव यह नशा रहता है, ओहो हम जाकर यह बाल श्री कृष्ण बनूंगा, जिसके लिए इन एडवांस सौगात भी बेचते रहते हैं. ನೋಡಿ ಬಾಬನಿಗಂತೂ ಸದಾ ನಶೆ ಇರ್ತದೆ. ಯಾಕಂದ್ರೆ ಈಗ ಸಣ್ಣವ್ರದ್ದು ದೊಡ್ಡವ್ರದ್ದು ಎಲ್ಲರದ್ದು ವಾನಪ್ರಸ್ಥ ಅವಸ್ಥೆ ತಾನೆ. ಹಾಗೆ ಬಾಬನಿಗೆ ಸದಾ ಏನ್ ನಶೆ ಇರ್ತದೆ, ಓಹೋ ನಾನು ಹೋಗಿ ಬಾಲ ಶ್ರೀಕೃಷ್ಣನಾಗ್ತೇನೆ, ಅದಕ್ಕೋಸ್ಕರ ಇನ್ನು ಅಡ್ವಾನ್ಸ್ ಉಡುಗೊರೆಯನ್ನು ಕೂಡ ಕಳಿಸ್ತಾ ಇರ್ತಾರೆ. जिन्हों को पूरा निश्चय है वही गोपिकाएं सौगाते बेचती हैं, उन्हें अतीन्द्रिय सुख की भासना आती है. ಬಾಬಾ ಹೇಳ್ತಾರೆ ಯಾರಿಗೆ ಪೂರ್ಣ ನಿಶ್ಚಯ ಇರ್ತದಲ್ಲ ಆ ಗೋಪಿಕೆಯರು ಉಡುಗೊರೆಯನ್ನು ಕೇಳಿಸ್ತಾ ಇರ್ತಾರೆ ಬಾಬನಿಗೆ, ಅವ್ರಿಗೆ ಅತೀಂದ್ರಿಯ ಸುಖದ ಅನುಭವನೂ ಆಗ್ತಾ ಇರ್ತದೆ. हम ही अमर लोक में देवता बनेंगे, कल्प पहले भी हम ही बने थे, फिर हमने 84 ಪುನರ್ಜನ್ಮ लिए हैं. ನಾವೇ ಅಮರ ಲೋಕದಲ್ಲಿ ದೇವತೆಗಳಾಗ್ತೇವೆ, ಕಲ್ಪದ ಮೊದಲು ಕೂಡ ನಾವೇ ಆಗಿದ್ವಿ, ನಂತರ ನಾವೇ ಪುನರ್ಜನ್ಮ ಅಂದ್ರೆ 84 ಪುನರ್ಜನ್ಮ ತಗೊಳ್ತೇವೆ. ये बाजोली याद रहे तो भी अहो सौभाग्य सदैव अता खुशी में रहो, बहुत बड़ी लॉटरी मिल रही है. ಬಾಬಾ ಹೇಳ್ತ್ರಿ ಬಾಜೋಲಿ ನೆನ್ಪಿರ್ಲಿ, ಓಹೋ ಸೌಭಾಗ್ಯ ಸದಾ ಖುಷಿಯಲ್ಲಿರಿ, ಬಹಳ ದೊಡ್ಡ ಲಾಟ್ರಿ ಸಿಗ್ತಾ ಇದೆ ಅಂತಾರ ಬಾಬಾ.
5,000 वर्ष पहले भी हमने राज्य भाग्य पाया था, फिर कल पाएंगे, ड्रामा में नोंद है. 5,000 ವರ್ಷದ ಮೊದಲು ಕೂಡ ನಾವು ರಾಜ್ಯ ಭಾಗ್ಯವನ್ನ ಪಡ್ಕೊಂಡಿದ್ವಿ, ನಾಳೆನೂ ಪಡ್ಕೊಳ್ತೇವೆ, ನಾಟಕದಲ್ಲಿ ಫಿಕ್ಸ್ ಇದೆ. जैसे कल्प पहले जन्म लिया था वैसे ही लेंगे, वही हमारे माँ बाप होंगे. ಹೇಗೆ ಕಲ್ಪದ ಮೊದಲು ನಾವು ಜನ್ಮ ತಗೊಂಡಿದ್ವಿ ತಾನೆ, ಅದೇ ರೀತಿ ತಗೊಳ್ತೇವೆ. ಅಲ್ಲಿ ನಮ್ಗೆ ಅಪ್ಪ ಅಮ್ಮ ಇರ್ತಾರೆ. जो श्री कृष्ण का बाप था वही फिर बनेगा. ऐसे ऐसे जो सारा दिन विचार सागर मंथन करते रहेंगे तो बहुत रमणीकता में रहेंगे. ಬಾಬಾ ಹೇಳ್ತಾರೆ, ಯಾರಲ್ಲಿ ಶ್ರೀಕೃಷ್ಣನಿಗೆ ತಂದೆಯಾಗಿದ್ರೋ ಅವರೇ ಆಗ್ತಾರೆ. ಈ ರೀತಿ ಇಡೀ ದಿನ ವಿಚಾರವನ್ನ ಮಾಡ್ತಾ ಹೋದ್ರೆ ಬಹಳ ರಮಣೀಕತೆಯಲ್ಲಿ ಇರ್ತೀರ. ವಿಚಾರ ಸಾಗರ ಮಂಥನ ನೈ ಕರ್ತೆ ತೋ ಗೋಯಾ ಅನ್ಹೆಲ್ದಿ ಹೈ. ಬಾಬಾ ಹೇಳ್ತಾನೆ, ವಿಚಾರ ಸಾಗರ ಮಂಥನ ಮಾಡಲ್ಲ ಅಂತ ಒಂಥರ ಅನಾರೋಗ್ಯ ಪೀಡಿತರು. गो भोजन खाती है तो सारा दिन उगारती रहती है, मुख चलता ही रहता है. ನೋಡಿ, ಆಕಳು ಭೋಜನ ಮಾಡ್ತದೆ, ಹುಲ್ ತಿಂತದೆ. ಆದ್ರೆ ಹುಲ್ ತಿಂದ ಮೇಲೆ ಒಂದು ಗಿಡದ ತಳಗೋ ಇನ್ನೆಲ್ಲೋ ಕುತ್ಕೊಂಡು ಏನ್ ಮಾಡ್ತಾರೆ, ಎಲ್ಲ ಮೆಲ್ಕ್ ಹಾಕ್ತಾ ಇರ್ತದೆ ತಿಂದದ್ದನ್ನ. ಅದ್ ಬಾಯಿ ಆಡಿಸ್ತಾ ಇರ್ತದೆ. ನಿಮ್ಗೆ ಗೊತ್ತಿರ್ಬೇಕು, ಆ ದನಗಳೇನಾದ್ರೂ ಬಾಯಿ ಆಡಿಸ್ತಿದ್ರೆ ಆರೋಗ್ಯವಾಗಿದೆ ಅಂತ ಅರ್ಥ. ಅದ್ ಬಾಯಿ ಆಡಿಸ್ತಿದ್ರೆ ಇದಕ್ಕೇನೋ ರೋಗ ಬಂದಿದೆ ಅಂತ ಅನ್ಕೊಳ್ತಾರೆ. मुख न चले तो समझा जाता बीमार है, या भी ऐसे है. ಅದು ಮುಖ ಆಡಿಸಿದ್ರೆ, ಬಾಯಿ ಆಡಿಸಿದ್ರೆ ಮಾತ್ರ ಆರೋಗ್ಯವಾಗಿದೆ ಅನ್ಕೊಳ್ತಾರೆ, ಇಲ್ಲ ಅಂದ್ರೆ ಇದಕ್ಕೇನೋ ಆಗಿದೆ ಅಂತ. ಇಲ್ಲೂ ಹಾಗೇನೆ ಅಂತಾರೆ ಬಾಬಾ. ಅಂದ್ರೆ ವಿಚಾರ ಸಾಗರ ಮಂಥನ ಮಾಡ್ತಾ ಇದ್ರೆ ನೀವು ಆರೋಗ್ಯವಾಗಿದ್ದೀರಿ ಅಂತ ಅರ್ಥ. बेहद के बाप और दादा दोनों का मीठे मीठे बच्चों से बहुत लव है, कितना प्यार से पढ़ाते हैं. ಬೇಹದ್ದಿನ ತಂದೆ ಮತ್ತು ದಾದಾ ಇಬ್ಬರದು ಮಧುರಾತಿ ಮಧುರ ಪ್ರೀತಿ ಮಕ್ಕಳ ಜೊತೆಗಿದೆ. ಬಹಳ ಪ್ರೀತಿ ಮಕ್ಕಳು ಅಂದ್ರೆ ಎಷ್ಟು ಪ್ರೀತಿಯಿಂದ ಓದಿಸ್ತಾರೆ. काले से गोरा बनाते हैं तो बच्चों को भी खुशी का पारा चढ़ना चाहिए. ಕಪ್ಪಿದ್ದವ್ರನ್ನ ಸುಂದರ ಮಾಡ್ತಾರೆ ಅಂದ್ಮೇಲೆ ಮಕ್ಕಳು ಕೂಡ ಖುಷಿಯಲ್ಲಿ ಇರ್ಬೇಕು, ಅಪಾರ ಖುಷಿಯಲ್ಲಿರ್ಬೇಕು. पारा चढ़ेगा याद की यात्रा से. बाप कल बहुत प्यार से लवली सर्विस करते हैं. ಯಾವಾಗ ಇರ್ತದೆ ಖುಷಿ ಅಂದ್ರೆ ನೆನಪಿನ ಯಾತ್ರೆಯಿಂದ. ಬಾಬಾ ಕಲ್ಪಕ್ಕೂ ಬಹಳ ಪ್ರೀತಿಯಿಂದ ಪ್ರೀತಿಯ ಸೇವೆ ಮಾಡ್ತಾರೆ. 5 ತತ್ವ ಸಹಿತ ಸಬ್ಕೋ ಪಾವನ್ ಬನಾತೆ. 5 ತತ್ವಗಳನ್ನ ಸಹಿತ ಎಲ್ಲರನ್ನ ಪಾವನ ಮಾಡ್ತಾರೆ. कितनी बड़ी बेहद की सेवा है. बाप बहुत प्यार से बच्चों को शिक्षा भी देते रहते, क्योंकि बच्चों को सुधारना बाप व टीचर का ही काम है. ಬಾಬಾ ಇಲ್ಲಿ ಹೇಳ್ತಾರೆ, ಎಂಥ ದೊಡ್ಡದು ಬೇಹದ್ದಿನ ಸೇವೆ ಇದಾಗಿದೆ. ಬಾಬಾ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಶಿಕ್ಷಣನು ಕೊಡ್ತಾ ಇರ್ತಾರೆ. ಯಾಕೆಂದ್ರೆ ಮಕ್ಕಳನ್ನ ಸುಧಾರಿಸೋದು ತಂದೆ ಅಥವಾ ಟೀಚರ್ ಕೆಲಸ ಆಗಿರ್ತದೆ. ಬಾಪ್ ಕಿ ಹೇ ಶ್ರೀಮತ್, ಜಿಸ್ಸೆ ಹಿ ಶ್ರೇಷ್ಠ ಬನೆಂಗೆ. ತಂದೆ ಏನಪ್ಪ ಶ್ರೀಮತ, ಅದರಿಂದಲೇ ನಾವು ಶ್ರೇಷ್ಠ ಆಗ್ತೇವೆ. जितना प्यार से याद करेंगे उतना श्रेष्ठ बनेंगे. ये भी चार्ट में लिखना चाहिए, हम श्रीमत पर चलते हैं वह अपनी मत पर चलते हैं. ಬಾಬಾ ಹೇಳ್ತಾರೆ, ಎಷ್ಟು ಪ್ರೀತಿಯಿಂದ ನೆನ್ಪು ಮಾಡ್ತೀವೋ ಅಷ್ಟು ಶ್ರೇಷ್ಠ ಆಗ್ತೇವೆ. ಮತ್ತೆ ಚಾರ್ಟ್ ಬರಿಬೇಕು. ಚಾರ್ಟ್ ಅಲ್ಲಿ ಏನ್ ಬರೀಬೇಕು, ನಾವು ಶ್ರೀಮತದಂಗ್ ನಡಿತೀವೋ ಅಥವಾ ನಮ್ಮ ಮತದಂಗ್ ನಡಿತೀವೋ. ಶ್ರೀಮತ್ ಪರ್ ಚಲನೆ ಸೇ ತುಮ್ ಎಕ್ಯುರೇಟ್ ಬನೆಂಗೆ. ಬಾಬಾ ಹೇಳ್ತಾರೆ, ಶ್ರೀಮತದಂಗ್ ನಡೆದ್ರಿ ನೀವು ಎಕ್ಯುರೇಟ್ ಆಗಿರ್ತೀರಾ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, अपने आप से प्रण करना है कि हम अपना टाइम वेस्ट नहीं करेंगे, संगम का हर फल सफल करेंगे. हम बाबा को कभी नहीं भूलेंगे, स्कॉलरशिप लेकर ही रहेंगे. ಬಾಬಾ ಹೇಳ್ತಾರೆ, ನಮ್ಮ ಜೊತೆಗೆ ನಾವೇ ಪ್ರತಿಜ್ಞೆ ಮಾಡ್ಕೊಳ್ತೇವೆ, ನಾವು ನಮ್ಮ ಟೈಮ್ ಅನ್ನ ಹಾಳು ಮಾಡಲ್ಲ, ಸಂಗಮದ ಪ್ರತಿಕ್ಷಣ ಸಫಲ ಮಾಡ್ಕೊಳ್ತೇವೆ. ನಾವು ಬಾಬಾನ ಎಂದಿಗೂ ಮರೆಯಲ್ಲ, ಸ್ಕಾಲರ್ಶಿಪ್ ತಗೊಂಡೇ ಬಿಡೋದು. सेकंड, सदा स्मृति रहे कि अभी हमारी वानप्रस्थ अवस्था है. पाँव नरक तरफ, सिर स्वर्ग तरफ है. बाजोली को याद कर अथा खुशी में रहना है. देही अभिमानी बनने की मेहनत करनी है. ಬಾಬಾ ಹೇಳ್ತಾರೆ, ಸದಾ ಸ್ಮೃತಿ ಇರಲಿ, ಈಗ ನಮ್ದು ವಾನಪ್ರಸ್ಥ ಅವಸ್ಥೆ ಆಗಿದೆ, ನಮ್ದು ಕಾಲು ನರಕದ ಕಡೆ, ತಲೆ ಸ್ವರ್ಗದ ಕಡೆ ಇದೆ. ಬಾಜೋಲಿಯನ್ನ ನೆನ್ಪು ಮಾಡ್ತಾ ಸದಾ ಖುಷಿಯಲ್ಲಿರ್ಬೇಕು, ದೇಹಿ ಅಭಿಮಾನಿ ಆಗುವ ಪರಿಶ್ರಮ ಪಡಬೇಕು. वरदान, अपने सर्वश्रेष्ठ पोजीशन की खुमारी द्वारा अनेक आत्माओं का कल्याण करने वाले ಅಥಾರಿಟಿ ಸ್ವರೂಪ ಭವ. ಬಾಬಾ ವರದಾನ ಕೊಡ್ತಾರೆ,
ತಮ್ಮ ಸರ್ವಶ್ರೇಷ್ಠ ಪೊಸಿಷನ್ನಿನ ನಶೆಯ ಮೂಲಕ ಅನೇಕ ಆತ್ಮಗಳ ಕಲ್ಯಾಣ ಮಾಡುವಂತಹ ಅಥಾರಿಟಿ ಸ್ವರೂಪರಾಗಿರಿ. हम ऑलमाइटी अथॉरिटी के बच्चे हैं. यह सर्वश्रेष्ठ पोजीशन. इन पोजीशन की खुमारी में रहो तो माया की अधीनता समाप्त हो जाएगी. ಬಾಬಾ ಇಲ್ಲಿ ಹೇಳ್ತಾರೆ, ನಾವು ಆಲ್ಮೈಟಿ ಅಥಾರಿಟಿಯ ಮಕ್ಕಳಾಗಿದ್ದೇವೆ, ಅಂದ್ರೆ ಸರ್ವಶಕ್ತಿವಂತ ತಂದೆಯ ಮಕ್ಕಳಾಗಿದ್ದೇವೆ. ಇದಾಗಿದೆ ಸರ್ವಶ್ರೇಷ್ಠ ಪದವಿ. ಈ ಪದವಿಯ ನಶೆಯಲ್ಲಿರಿ, ಅಂದ್ರೆ ನಾವು ಪರಮಾತ್ಮನ ಮಕ್ಕಳಾಗಿದ್ದೇವೆ, ಈ ನಶೆಯಲ್ಲಿರಿ. ಆಗ ಮಾಯಾ ಅಧೀನತೆ ಸಮಾಪ್ತಿ ಆಗ್ತದೆ. इसी अथॉरिटी का स्वरूप बनने से किसी भी आत्मा का कल्याण कर सकते हो. ಬಾಬಾ ಹೇಳ್ತಾರೆ, ಅಥಾರಿಟಿಯ ಸ್ವರೂಪ ಆಗೋದ್ರಿಂದ ಯಾವುದೇ ಕೂಡ ಆತ್ಮದ ಕಲ್ಯಾಣ ಮಾಡಬಹುದು. जो सदा इस खुमारी में रहते हैं वो सदा काल का राज्य भाग्य प्राप्त करते हैं. ಬಾಬಾ ಹೇಳ್ತಾರೆ, ಯಾರು ಸದಾ ಈ ನಶೆಯಲ್ಲಿ ಇರ್ತಾರೆ ಅವರು ಸದಾ ಕಾಲ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ತಾರೆ. यही अथॉरिटी सदा कायम रखो तो विश्व आपके आगे झुकेगी. आप किसी के आगे झुक नहीं सकते. ಬಾಬಾ ಹೇಳ್ತಾರೆ, ಈ ಅಥಾರಿಟಿ ಅಥವಾ ಈ ಸರ್ವಶಕ್ತಿಗಳನ್ನ ಸದಾ ಕಾಯಂ ಇಟ್ಕೊಳ್ಳಿ, ಆಗ ವಿಶ್ವ ನಿಮ್ಮ ಎದುರುಗಡೆ ತಲೆಬಾಗ್ತದೆ. ನೀವು ಯಾರ ಎದುರುಗಡೆನೂ ತಲೆಬಾಗುವ ಅವಶ್ಯಕತೆ ಇಲ್ಲ. ಸ್ಲೋಗನ್, ಕರಾವನ್ಹಾರ್ ಬಾಕಿ ಸ್ಮೃತಿ ಸೆ ಮೈಪನ್ ಕೋ ಸಮಾಪ್ತ ಕರೋ. ಬಾಬಾ ಹೇಳ್ತಾರೆ, ಮಾಡಿಸುವಂತ ತಂದೆಯ ಸ್ಮೃತಿಯಿಂದ ನನ್ನತನವನ್ನ ಸಮಾಪ್ತಿ ಮಾಡಿ. ಏ ಅವ್ಯಕ್ತ ಇಶಾರೆ ಮಹಾನ್ ಬನ್ನೆ के लिए मधुरता और नम्रता का गुण धारण करो. ಬಾಬಾ ಇಲ್ಲಿ ಹೇಳ್ತಾರೆ, ಮಹಾನ್ ಆಗೋದಕ್ಕೋಸ್ಕರ ಒಂದು ಮಧುರತೆ ಇನ್ನೊಂದು ನಮ್ರತೆಯ ಗುಣವನ್ನ ಧಾರಣೆ ಮಾಡಿಕೊಳ್ಳಿ. मधुरता द्वारा बाप की समीपता का साक्षात्कार कराओ. आपके संकल्प में भी मधुरता, बोल में भी मधुरता, कर्म में भी मधुरता हो. यही बाप की समीपता है. इसलिए बाप ये रोज कहते, मीठे मीठे बच्चों, और बच्चे भी रिस्पॉन्ड करते, मीठे मीठे बाबा. यही रोज का मधुरता का बोल मधुर बना देता है. ಬಾಬಾ ಹತ್ರ ಮಧುರತೆಯ ಮೂಲಕ ತಂದೆಯ ಸಮೀಪತೆಯ ಸಾಕ್ಷಾತ್ಕಾರ ಮಾಡಿಸಿ. ನಿಮ್ಮ ಸಂಕಲ್ಪದಲ್ಲಿ ಕೂಡ ಮಧುರತೆ, ಮಾತಿನಲ್ಲಿಯೂ ಕೂಡ ಮಧುರತೆ, ಕರ್ಮದಲ್ಲಿಯೂ ಕೂಡ ಮಧುರತೆ. ಇದು ತಂದೆಯ ಸಮೀಪತೆಯಾಗಿದೆ. ಅದಕ್ಕೋಸ್ಕರ ಬಾಬಾ ದಿನಾ ಮಕ್ಕಳಿಗೆ ಏನ್ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ ಅಂತ. ಹಾಗೆ ಮಕ್ಕಳು ಕೂಡ ನಾವೇನ್ ರೆಸ್ಪಾಂಡ್ ಮಾಡ್ತೇವೆ, ಮಧುರಾತಿ ಮಧುರ ಬಾಬಾ. ಈ ದಿನವೂ ಕೂಡ ಮಧುರತೆಯ ಮಾತು ಮಧುರನ್ನಾಗಿ ಮಾಡ್ತದೆ ಅನ್ನೋ ಮಾತನ್ನ ನಾವು ಮಕ್ಕಳಿಗೆ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾರೆ. अच्छा, ओम शांति.